ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಮೊದಲದಾಗಿ ತುಂಬ ಜನಕ್ಕೆ ಏಕಾದಶಿ ಯಾವತ್ತು ಬರುತ್ತೆ, ಯಾವತ್ತು ಉಪವಾಸ ಇರೋದು, ಯಾವ ಥರ ಮಾಡಬೇಕು, ವ್ರತ ಯಾವ ಥರ ತೊಗೋಬೇಕು ಅಂತ ತುಂಬ ಸಂಶಯಗಳಿರುತ್ತೆ. ಅದಕ್ಕೆಲ್ಲ ಇವತ್ತು ನಾನು ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನಮಗೂ ಕೂಡ. ಮೊದಲನೇದಾಗಿ ಏಕಾದಶಿ ಯಾವತ್ತು ಬಂದಿದೆ ಅಂದರೆ ಡಿಸೆಂಬರ್ ಸೋಮವಾರ 1ನೇ ತಾರೀಕು ಬಂದಿದೆ ಏಕಾದಶಿ. ಪ್ರತಿ ತಿಂಗಳು 2 ಸರಿ ಏಕಾದಶಿ ಬರ್ತಾ ಇರುತ್ತೆ. 15 ದಿವಸಕ್ಕೊಂದು ಏಕಾದಶಿ ಇರುತ್ತೆ. ಯಾವತ್ತಂತ ತಿಳ್ಕೊಂಡು ನಾವು ವ್ರತವನ್ನು ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ನಾವು ತಿಂಗಳಲ್ಲಿ 2 ದಿವಸ ಮಾಡೋಕ್ಕಾಗಿಲ್ಲ ಅಂದರೂ 1 ದಿವಸ ಆದರೂ ಮಾಡ್ಕೋಬೇಕಾಗುತ್ತೆ. ಇವಾಗ ಮಾಡೋಕ್ಕಾಗಲ್ಲ, ಹೆಲ್ತ್ ಇಶ್ಯೂಸ್ ಇರೋರು, ಆಗಿನ ಕಾಲದವರೆಲ್ಲ ತುಂಬ ಎನರ್ಜಿಯಾಗಿ ಶಕ್ತಿಯಾಗಿ ಇರ್ತಿದ್ರು. ಈಗಿನ ಕಾಲದವರು ತುಂಬ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಹೈ ಬಿ ಪಿ ಇರ್ಬೋದು, ಲೋ ಬಿ ಪಿ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇರ್ತಾರೆ. ತಿಂಡಿ ಆದಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದಿರುತ್ತೆ. ಹಾಗಾಗಿ ವ್ರತವನ್ನು ತೊಗೊಳೋದಕ್ಕಾಗೋದಿಲ್ಲ. ಅವರು ಇನ್ನು ದೇವರಲ್ಲಿ ಪ್ರಾರ್ಥನೆ ಎಲ್ಲ ಮಾಡ್ಕೋಬೋದು. ಇನ್ನು ಆಗಿನ ಕಾಲದವರೆಲ್ಲ ಬಂದು ನಿಟ್ಟು ಉಪವಾಸ ಅಂತ ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಖಂಡಿತವಾಗಿ ಆಗೋದಿಲ್ಲ. ಯಾರೋ ಒಬ್ಬರೊಬ್ಬರಲ್ಲಿ ಆಗುತ್ತೆ, ಅವ್ರು ಮಾಡ್ಕೋಬೋದು ಉಪವಾಸ. ಯಾವ ರೀತಿ ಅಂದರೆ ಇವಾಗ ನಾವು ಪೂಜೆ ಯಾವ ಥರ ಮಾಡೋದಂತ ಹೇಳ್ಬಿಡ್ತೀನಿ. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ವಿಗ್ರಹಕ್ಕೆ ನೀರಿನ ಅಭಿಷೇಕ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಹಾಲು ಮೊಸರು ಯಾವುದೇ ರೀತಿ ಮಾಡೋಂಗಿರೋದಿಲ್ಲ ಅಭಿಷೇಕಗಳು. ಬರೀ ನೀರಿನಲ್ಲಿ ಅಭಿಷೇಕ ಮಾಡಿಬಿಟ್ಟು ಆ ನೀರು ಅಭಿಷೇಕ ಮಾಡಿರ್ತೀರಲ್ಲ ಒಂದು ಗ್ಲಾಸ್ಗೆ ತೆಗೆದಿಟ್ಕೋಬೇಕಾಗುತ್ತೆ. ಇನ್ನು ಅದೇ ತಟ್ಟೆಗೆ ಅಕ್ಷತೆ ಕಾಳು, ಇವಾಗ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಎಲ್ಲ ಅಕ್ಷತೆ ಕಾಳು ಇಸ್ಕೊಬಂದು ಆ ತಟ್ಟೆಗೇ ಹಾಕಬೇಕಾಗುತ್ತೆ. ಮನೆಯಲ್ಲಿ ಯಾವುದೇ ರೀತಿ ಅಕ್ಷತೆ ಕಾಳು ಮಾಡಿ ಹಾಕೋಂಗಿರೋದಿಲ್ಲ. ಮಠದಲ್ಲಿ ಎಲ್ಲ ಸಿಗುತ್ತಲ್ಲ ಅಕ್ಷತೆ ಕಾಳು, ಅದೇ ಅಕ್ಷತೆ ಕಾಳು ರಾಘವೇಂದ್ರ ಸ್ವಾಮಿಗೆ ಅಭಿಷೇಕ ಮಾಡಿದ್ರಲ್ಲ ತಟ್ಟೆ, ಅದೇ ತಟ್ಟೆ ಮೇಲೆ ಹಾಕಿ ವಿಗ್ರಹವನ್ನು ಇಟ್ಟು ಗಂಧವನ್ನು ಇಡಬೇಕಾಗುತ್ತೆ. ಗೋಪಿ ಚಂದನವನ್ನು ಹಚ್ಚಿ ವಿಗ್ರಹಕ್ಕೆ ಇಡಬೇಕಾಗುತ್ತೆ. ಇನ್ನು ವಿಗ್ರಹ ಇಲ್ಲ ಅಂತ ಹೇಳೋರು, ವಿಗ್ರಹ ಇಲ್ಲ ಅಂದರೆ ಯಾವುದೇ ರೀತಿ ಟೆನ್ಷನ್ ಬೇಡ. ಫೋಟೋ ಇದ್ದರೆ ಫೋಟೋಕ್ಕೇ ಮಾಡ್ಕೋಬೋದು. ಫೋಟೋ ಮೊದಲಿಗೆ ಕ್ಲೀನಾಗಿ ಒರೆಸ್ಕೊಂಡು ಇನ್ನು ಗೋಪಿ ಚಂದನವನ್ನು ಗಂಧವನ್ನು ಇಡಬೇಕಾಗುತ್ತೆ. ಇನ್ನು ಬಲಭಾಗದಿಂದ ಗಂಧವನ್ನು ಇಡಬೇಕಾಗುತ್ತೆ ರಾಯರಿಗೆ. ಭುಜದಿಂದ ಇನ್ನು ಹಣೆ ಭಾಗ, ಕತ್ತಿನ ಭಾಗ, ಎಡಭಾಗದಲ್ಲಿ ಒಂದು ಬಲಭಾಗದಿಂದ ಎಡಭಾಗವರೆಗೂ ಗಂಧವನ್ನು ಇಡಬೇಕಾಗುತ್ತೆ. ನಾವು ಯಾವುದೇ ರೀತಿ ಹೂವಿನ ಅಲಂಕಾರ ಮಾಡೋಂಗಿರೋದಿಲ್ಲ. ಏಕಾದಶಿ ದಿನ ಫೋಟೋಗೆ ವಿಗ್ರಹಕ್ಕೆ ಒಂದು ತುಳಸಿ ದಳವನ್ನು ಇಡಬೇಕಾಗುತ್ತೆ. ತುಳಸಿ ಹಾರ ಆದರೂ ಹಾಕ್ಬೋದು, ತುಳಸಿ ದಳಗಳಾದರೂ ಇಡ್ಬೋದು, ತುಳಸಿ ಹಾರ ಇಲ್ಲ ಅನ್ನೋರು. ಇನ್ನು ತುಂಬ ಜನ ಅನ್ಕೊತಾ ಇರ್ತಾರೆ ಉಪವಾಸ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಅಂಥವ್ರು ಇವಾಗ ಬೆಳಗ್ಗೆ ತಿನ್ನೋದಕ್ಕಾಗಲ್ಲ, ಮಧ್ಯಾಹ್ನ ತಿನ್ನೋದಕ್ಕಾಗಲ್ಲ, ರಾತ್ರಿ ಊಟಕ್ಕೆ ಬಂದುಬಿಟ್ಟು ಅವಲಕ್ಕಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಂಗಿಲ್ಲ, ಅವಲಕ್ಕಿ ಮಾಡಿಕೊಂಡು ತಿನ್ಕೋಬೋದು. ಇನ್ನು ಬೆಳಗ್ಗೆನೂ ತಿನ್ನೋಂಗಿರೋದಿಲ್ಲ, ನೆನ್ಪಿಟ್ಕೊಳ್ಳಿ, ಮಧ್ಯಾಹ್ನನೂ ತಿನ್ನೋಂಗಿರೋಲ್ಲ. ಇನ್ನು ಫುಲ್ ಡೇ ಉಪವಾಸ ಮಾಡೋರು ನೀರು ಕೂಡ ಕುಡಿಯೋಂಗಿರೋದಿಲ್ಲ. ಆರೋಗ್ಯ ಸಮಸ್ಯೆ ಇರೋರು ನೀರು ಕುಡ್ಕೋಬೋದು. ಯಾವುದೇ ರೀತಿ ಇವಾಗ ಹಣ್ಣು ಹಂಪಲುಗಳು ತಿಂದ್ಕೊಂಡು ಇದು ನಿಷ್ಠೆಯಿಂದ ನಿಟ್ಟು ಉಪವಾಸ ಅಂತ ಮಾಡೋ ಅಂಥದ್ದು ಏಕಾದಶಿ ದಿನ. ಹಾಗಾಗಿ ಇವಾಗ ನಿಟ್ಟು ಉಪವಾಸ ಮಾಡೋದು ತುಂಬ ಬೇಗನೆ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಂತ ಹೇಳಿದ್ದೀನಿ ಅಂತ ಹೇಳಿದ ಮಾತ್ರಕ್ಕೆ ಆರೋಗ್ಯ ಕೆಡಿಸ್ಕೊಂಡು ಉಪವಾಸ ಮಾಡಬೇಕು ಅಂತ ರಾಯರು ಏನೂ ಹೇಳಿಲ್ಲ. ಫಲ ಬೇಗನೆ ಸಿಗುತ್ತೆ ಅಂತ ಅಷ್ಟೇ. ಇನ್ನು ತುಪ್ಪದ ದೀಪದಿಂದ ಆರತಿ ಮಾಡಿದ್ರೆ ಬೇಗನೆ ಫಲ ಸಿಗುತ್ತೆ. ಇನ್ನು ಅಭಿಷೇಕ ಮಾಡಿದಂಥ ನೀರು ವ್ರತ ತೊಗೊಂಡಿರೋರು ಕುಡಿಯೋಂಗಿರೋದಿಲ್ಲ. ಮನೆಯಲ್ಲಿ ಎಲ್ಲರಿಗೂ ಕೊಡ್ಬೋದು ಪ್ರಸಾದ ರೂಪದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏಕಾದಶಿಯ ಬಗ್ಗೆ ಹೇಳಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ನಿಮ್ಗೆ ಏನೇನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಖಂಡಿತವಾಗಿಯೂ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.